ಹೆಸರು ನರಸಿಂಹಮೂರ್ತಿ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ KGF ತಾಲೂಕು. ಕಳೆದ ಒಂದು ಸಾಲಿನಿಂದ ನಾವು ಡಿಜಿಟಲ್ ನ್ಯೂಸ್ ಕನ್ನಡ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ವಿ. ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ತಿದ್ಕೊಳ್ತಕ್ಕಂಥ ವಿಚಾರಗಳನ್ನು ಅವರು ಎಲ್ಲರ ಮುಂದೆ ಇಡ್ತಾ ಇದ್ದಾರೆ. ಸೊ ಒಳ್ಳೆ ಕೆಲಸ ಮಾಡ್ತಾ ಇದೆ. ವಿಶ್ವನಾಥ್ ವರದಿಗಾರರ ಒಂದು ನೇತೃತ್ವದಲ್ಲಿ KGF ತಾಲೂಕಿನಲ್ಲಿ ಉತ್ತಮವಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಡಿಜಿಟಲ್ ನ್ಯೂಸ್ ಕನ್ನಡ. ಸೊ ಮುಂದೆ ಇನ್ನೂ ಈ ಡಿಜಿಟಲ್ ನ್ಯೂಸ್ ಕನ್ನಡ ಮುಂದೆ ಇನ್ನೂ ಉತ್ತಮ ರೀತಿಯಲ್ಲಿ ಸಮಾಜಮುಖಿಯಾಗಿ ಇನ್ನಷ್ಟು ಬೆಳೀಲಿ, ನಮ್ಮ ಸಮಾಜಕ್ಕೆ ಅದೊಂದು ಒಳ್ಳೆ ಕೊಡುಗೆ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ನಮಸ್ಕಾರ, ನನ್ನ ಹೆಸರು ರಾಜು ಪ್ರಕಾಶ್ ಅಂತ. ನಾನು ಕವಿಯತ್ರಿ. ಡಿಜಿಟಲ್ ನ್ಯೂಸ್ ಚಾನಲ್ ವಾಹಿನಿಗೆ 1 ವರ್ಷ ತುಂಬಿದ ಈ ಒಂದು ಸಂದರ್ಭದಲ್ಲಿ ನಾನು ಶುಭ ಕೋರ್ತಾ ಇದ್ದೇನೆ. ಬಡವರ ಪರವಾಗಿ, ದಲಿತರ ಪರವಾಗಿ ಹಾಗೂ ಮಹಿಳೆಯರ ಪರವಾಗಿ ದನಿ ಎತ್ತಿ ಇನ್ನು ಮುಂದೆ ಇನ್ನೂ ಹೆಚ್ಚು ಕೆಲಸವನ್ನು ಈ ವಾಹಿನಿ ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ನಮಸ್ಕಾರ. ಇವತ್ತೇನು ಡಿಜಿಟಲ್ ನ್ಯೂಸ್ 2ನೇ ವರ್ಷ ಕಾಲಿಡ್ತಾ ಇದೆ. ನ್ಯೂಸ್ಗೆ ನಮ್ಮ ಬೆಂಬಲ ಸಂಘಟನೆ ವತಿಯಿಂದ ಶುಭಾಶಯಗಳು ಹೇಳ್ತಾ ಇದ್ದೀವಿ. ಕನ್ನಡ ಜಾಗೃತಿ ವೇದಿಕೆ KGF ತಾಲೂಕು ಅಧ್ಯಕ್ಷ ಸುರೇಶ್ ಕುಮಾರ್ ಅಂತ. ನಾವು ಡಿಜಿಟಲ್ ನ್ಯೂಸ್ ಕನ್ನಡ 1ನೇ ವರ್ಷ ತುಂಬಿ 2ನೇ ವರ್ಷಕ್ಕೆ ಕಾಲಿಡ್ತಿದ್ದೆ. ಅವ್ರಿಗೆ ಶುಭಾಶಯಗಳು ಕೊಡ್ತಾ ಹೇಳ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಮಲ್ಲಿಕಾರ್ಜುನ, ಸಹಾಯಕ ನಿರ್ದೇಶಕರಾಗಿ KGF ಆಹಾರ ಇಲಾಖೆ ಕರ್ತವ್ಯ ನಿರ್ವಹಿಸ್ತಾ ಇತ್ತು. ಕಳೆದ 1 ವರ್ಷದಿಂದ ಡಿಜಿಟಲ್ ನ್ಯೂಸ್ ಕನ್ನಡ ವಾಹಿನಿಯು KGF ತಾಲೂಕಿನಲ್ಲಿ ಅತ್ಯುನ್ನತವಾಗಿ ಕಾರ್ಯಕ್ಷಮತೆ ಮತ್ತು ದಕ್ಷತೆಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ. ಇಂದಿಗೆ 1 ವರ್ಷ ತುಂಬಿದೆ. ಆ ಒಂದು ಡಿಜಿಟಲ್ ನ್ಯೂಸ್ ಕನ್ನಡ ವಾಹಿನಿಗೆ 1 ವರ್ಷ ತುಂಬಿರುವುದರ ಪ್ರಯುಕ್ತ ಅವರಿಗೆ ಮುಂದೆ ಇದೇ ರೀತಿ ಉತ್ತಮವಾಗಿ ಕಾರ್ಯಕ್ರಮವನ್ನು ಮತ್ತು ಉತ್ತಮವಾಗಿ ಜನರಿಗೆ ಮನದಟ್ಟಾಗುವಂತೆ ನ್ಯೂಸ್ಗಳನ್ನ ಪ್ರಚಾರ ಮಾಡಲಿ ಅಂತ ಕೇಳ್ತಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಹೇಳಿ ಸರ್. ಹೇಳ್ಬೇಕಾ? ನಮಸ್ಕಾರ, ನನ್ನ ಹೆಸರು M. ಚಂದ್ರಪ್ಪ ಅಂತ. ನಾನು ಹುಣಕುಂದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೇವೆ ಮಾಡ್ತಾ ಇದ್ದೀನಿ. ಮತ್ತು ನನಗೆ ನಮ್ಮ ಮೇಲಧಿಕಾರಿಗಳು ಚಿನ್ಕೋಟೆ ಗ್ರಾಮ ಪಂಚಾಯತಿಯ ಹೆಚ್ಚುವರಿ ಪ್ರಭಾರವನ್ನು ಹಾಕಿದ್ದಾರೆ. ಅಲ್ಲೂ ಸಹ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಚಿನ್ಕೋಟೆ ಗ್ರಾಮ ಪಂಚಾಯತಿಯಲ್ಲಿ. ಮುಖ್ಯವಾಗಿ ಏನು ನಮ್ಮ ಡಿಜಿಟಲ್ ನ್ಯೂಸ್ ಕನ್ನಡ ವಾಹಿನಿಯವರು KGF ಅವರು ಸುಮಾರು 1 ವರ್ಷಗಳಿಂದ ಸಾರ್ವಜನಿಕರ ಅಹವಾಲುಗಳು ಮತ್ತು ನಾಗರಿಕರ ಅಹವಾಲುಗಳು ಮತ್ತು ನೌಕರರ ಬಂಧುಗಳ ಅಹವಾಲುಗಳು ಮತ್ತು ಅಧಿಕಾರಿಗಳ ಜೊತೆ ಭಾಳ ಸುಶಿಸ್ತವಾಗಿ ನೆರವೇರಿಸಿಕೊಂಡು ಇವರ ಒಂದು ನ್ಯೂಸ್ ಚಾನಲನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅದೇ ರೀತಿ ನಡೆಸ್ಕೊಂಡು ಹೋಗಲಿ. ಇವರು 1 ವರ್ಷ ಆಗಿರೋದಕ್ಕೆ ನಾನು ಒಂದು ಶುಭವನ್ನು ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ರಾಜಶೇಖರ್ ಅಂತ, AWPWD KGF. ಈ ಡಿಜಿಟಲ್ ನ್ಯೂಸ್ ಕನ್ನಡ ವಾಹಿನಿಯು 1ನೇ ವರ್ಷ ಮುಗಿಸಿ 2ನೇ ವರ್ಷ ಕಾಲಿಟ್ಟಿದೆ. ಒಳ್ಳೆ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದೆ. ಮುಂದೇನೂ ಹಾಗೆ ಮಾಡಲಿ ಅಂತ ಅವ್ರಿಗೆ ಶುಭಾಶಯ ಕೊಡ್ತೀನಿ. ಹೆಸರು ರಾಮಕೃಷ್ಣ ರೆಡ್ಡಿ ಅಂತ, ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು, ದೊಡ್ಡಕಲ್ಲಹಳ್ಳಿ ಗ್ರಾಮ, ಯತ್ಮಾಳ ಗ್ರಾಮ ಪಂಚಾಯತಿ. ಏನು ಇವತ್ತು ಡಿಜಿಟಲ್ ನ್ಯೂಸ್ ಕನ್ನಡ 1 ವರ್ಷ ಪೂರ್ಣಗೊಂಡು 2ನೇ ವರ್ಷ ಕಾಲಿಟ್ಟಿದೆ. ಅವ್ರಿಗೆ ನಮ್ಮ ಪರವಾಗಿ, ಎಲ್ಲ ರೈತರ ಪರವಾಗಿ, ಎಲ್ಲ ಸಮಸ್ತ ಪರವಾಗಿ ನಾವು ಏನು ಡಿಜಿಟಲ್ ನ್ಯೂಸ್ ಕನ್ನಡ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ. ಇವತ್ತು ಕೂಡ ಅವರು ನ್ಯಾಯಯುತವಾಗಿ ಯಾವುದೇ ಇದ್ದರೂ ಕೂಡ ಜನಗಳ ಮಧ್ಯೆ ಹೋಗಿ ಒಂದು ನ್ಯೂಸನ್ನು ಆಡ್ತಾ ಇದ್ದಾರೆ. ಎಲ್ಲರಿಗೂ ಸಂತೋಷ. ಅವ್ರಿಗೂ ಮುಂದಿನ ದಿನ ಒಳ್ಳೆಯದಾಗಲಿ ಅಂತ ಕೋರ್ತಾ ನಾವು ಮಾತಾಡೋಣ ಶುಭ ಕೋರ್ತಾ. ಕನ್ನಡ ವಾಹಿನಿಯ 2ನೇ ವರ್ಷದ ಏನವರು ಸಾಧನೆಯನ್ನು ಒಳ್ಳೆ ಸರ್ವಿಸ್ ಮೋಟಿವ್ ಒಂದು ಪತ್ರಿಕೆ ಮತ್ತು ಡಿಜಿಟಲ್ ಮೀಡಿಯಾ ಅವರು ಯಶಸ್ವಿಯಾಗಿ ಮಾಡಿಕೊಂಡು 2 ವರ್ಷದಿಂದ ಬಂದಿದ್ದಾರೆ. ವಿಶ್ವನಾಥ್ ಅಂತ ಎಡಿಟ್ರು ಅವರು ಈ ಮಾಧ್ಯಮದ ಮುಖಾಂತರ ಸುಮಾರು ಜನಗಳಿಗೆ ಒಳ್ಳೆಯದನ್ನು ಕೆಟ್ಟದನ್ನು ಅರಿವು ಮೂಡಿಸಿ ಈ ಡಿಜಿಟಲ್ ಚಾನಲ್ ನ್ಯೂಸು ಕನ್ನಡ ವಾಹಿನಿ 2ನೇ ವರ್ಷ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಇನ್ನೂ ಬೆಳೀಲಿ ಅಂತ ಹೇಳಿ ನಮ್ಮ ಡಿಕೆಹಳ್ಳಿ ಪಂಚಾಯತಿ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ಡಿಕೆಹಳ್ಳಿ ಬರುವ ಎಲ್ಲ ಗ್ರಾಮಗಳು ನಗರಗಳು ಸೇರಿ
ಅವರಿಗೆ ಈ ಡಿಜಿಟಲ್ ಚಾನೆಲ್ ಇನ್ನೂ ಮುಂದೆ ಬರಲಿ ಅಂತೇಳಿ ಅವ್ರಿಗೆ ಆಶೀರ್ವಾದ, ನಾವೆಲ್ಲ ಸೇರಿ ಅವ್ರಿಗೆ ಆಶೀರ್ವಾದ ಮಾಡೋಣ, ಯಶಸ್ವಿಯಾಗಲಿ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ಡಿಜಿಟಲ್ ನ್ಯೂಸ್ ಕನ್ನಡ ವಾಹಿನಿಯು KGF ತಾಲೂಕಿನಲ್ಲಿ ತುಂಬ ಚೆನ್ನಾಗಿ ಕೆಲಸಗಳನ್ನು ಮಾಡ್ತಿದೆ, ಒಳ್ಳೆ ನ್ಯೂಸ್ಗಳನ್ನು ಕೊಡ್ತಾ ಇದೆ. ಅದು ನಾವೆಲ್ಲರೂ ದಿನನಿತ್ಯ ನೋಡ್ತಾ ಇದ್ವಿ. ಈ ಡಿಜಿಟಲ್ ನ್ಯೂಸ್ ಕನ್ನಡ ವಾಹಿನಿಯು ತನ್ನ 1 ವರ್ಷದ ಅವಧಿಯನ್ನು ಪೂರ್ಣಗೊಳಿಸಿ 2ನೇ ವರ್ಷಕ್ಕೆ ಕಾಲಿಟ್ಟಿದೆ. ಮುಂದೆ ಇದೇ ಥರ ಒಳ್ಳೆಯ ನ್ಯೂಸ್ನ ಸಮಾಜಕ್ಕೆ ನೀಡ್ತಾ ಬರಲಿ ಅಂತ ನಾನು ಈ ದಿನ ಇವರಿಗೆ ಶುಭಾಶಯಗಳನ್ನು ಹೇಳಲು ಬಯಸ್ತೇನೆ. ನಮಸ್ಕಾರ, ನನ್ನ ಹೆಸರು ರವಿಕುಮಾರ್ H, ಕಾರ್ಯನಿರ್ವಹಣಾಧಿಕಾರಿ, ಬಂಗಾರಪೇಟೆ ತಾಲೂಕು ಪಂಚಾಯಿತಿ. ಮೊದಲಿಗೆ ನಾನು ಕನ್ನಡ ನ್ಯೂಸ್ ಚಾನಲ್, ಡಿಜಿಟಲ್ ಕನ್ನಡ ನ್ಯೂಸ್ ಚಾನಲ್ಗೆ 1 ವರ್ಷ ತುಂಬಿರೋದಕ್ಕೆ ತುಂಬ ಸಂತೋಷ ವ್ಯಕ್ತಪಡಿಸ್ತೇನೆ. ಯಾಕೆಂದರೆ ಇದು ವಾಸ್ತವಾಂಶಗಳು ಮತ್ತು ನೈಜತೆಯನ್ನು ಜನರಿಗೆ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದೆ. ಇನ್ನೂ ಸಹ ಮುಂಬರುವಂಥ ವರ್ಷಗಳಲ್ಲೂ ಸಹ ಇದು ಹೆಚ್ಚು ಒಳ್ಳೆಯ ಸಂದೇಶಗಳನ್ನು ಜನರಿಗೆ ತಲುಪಿಸಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸಗಳು ಈ ನ್ಯೂಸ್ ಚಾನಲಿಂದ ಆಗಲಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ ಮತ್ತೊಮ್ಮೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೋರುತ್ತೇನೆ. ನಮಸ್ತೆ, ನನ್ನ ಹೆಸರು ಮುನಿರಾಜಪ್ಪ, ಶಿಷ್ಯಾಭಿವೃದ್ಧಿ ಯೋಜನಾಧಿಕಾರಿ, ಬಂಗಾರಪೇಟೆ. ನಮಗೆ ಡಿಜಿಟಲ್ ನ್ಯೂಸ್ ಕನ್ನಡ ಚಾನಲ್ ಸುಮಾರು ಕಳೆದ 1 ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ. ಅವರ ತಂಡಕ್ಕೆ ಒಳ್ಳೆಯದಾಗಲಿ, ಒಳ್ಳೆಯ ರೀತಿಯ ವಿಷಯಗಳನ್ನು ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರಿಗೆ ಸಂಬಂಧಪಟ್ಟ ತುಂಬ ಚೆನ್ನಾಗಿ ಕವರ್ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಕಡೆಯಿಂದ, ನನಗೆ ನಮ್ಮ ಇಲಾಖೆ ಕಡೆಯಿಂದ ವೈಯಕ್ತಿಕವಾಗಿ ಮತ್ತು ಇಲಾಖೆ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತೀನಿ. ಮತ್ತು ಅವರ ತಂಡ ಇನ್ನೂ ಚೆನ್ನಾಗಿ ಯಶಸ್ವಿಯಾಗಲಿ, ಅವರಿಗೆ ಶುಭ ಆಗಲಿ, ಇನ್ನೂ ಉನ್ನತ ಮಟ್ಟಕ್ಕೆ ಈ ಚಾನಲ್ ಬೆಳೀಲಿ ಅಂತ ಹೇಳ್ತಾ ಈ ಸುಂದರ ಸಮಯದಲ್ಲಿ ನಾನು ಅವ್ರನ್ನ ಆಶಿಸ್ತೇನೆ. ಮತ್ತು ಅವರಿಗೆ ಶುಭಾಶಯನ ಮತ್ತೊಮ್ಮೆ ಕೋರಿ ನಾನು ಮಾತನಾಡಿಸ್ತೇನೆ. ಧನ್ಯವಾದ. ನನ್ನ ಹೆಸರು ಪಾರನಹಳ್ಳಿ ಕೃಷ್ಣಮೂರ್ತಿ ಅಂತ, ಪ್ರಬುದ್ಧ ಪ್ರಜಾವೇದಿಕೆ ಜಿಲ್ಲಾಧ್ಯಕ್ಷರಾಗಿ ಪಾರನಹಳ್ಳಿ ಗ್ರಾಮದಲ್ಲಿ ನಾನು ಮತ್ತು KGF ತಾಲೂಕಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಮತ್ತು ಏನು ವಿಚಾರಕ್ಕೆ ಅಂತ ಹೇಳಿದರೆ, ನಮ್ಮ ಡಿಜಿಟಲ್ ನ್ಯೂಸ್ ಕನ್ನಡ ಅನ್ನೋ ಸಂಸ್ಥಾಪಕರು ಮತ್ತು ಈ ನ್ಯೂಸ್ನ ಅಧ್ಯಕ್ಷರಾದಂಥ ವಿಶ್ವನಾಥ್ರವರು ಅನೇಕ ವರ್ಷಗಳಿಂದ 1 ವರ್ಷ ಆಗಿದೆ. ಅವರು 1 ವರ್ಷದ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಎಲ್ಲರನ್ನ ಉತ್ತೇಜನವಾಗಿ ಮಾಡಿಕೊಟ್ಟಿರ್ತಾರೆ. ಮತ್ತು ನಾವು ಮಾಡಿರ್ತಕ್ಕಂಥ ವಿಡಿಯೋಗಳನ್ನೆಲ್ಲ ಸರ್ಕಾರಗಳಿಗಾಗಲಿ ಯಾವುದೇ ಅಧಿಕಾರಿಗಳಿಗಾಗಲಿ ಚೆನ್ನಾಗಿ ಅದನ್ನು ರೀಲ್ ಮಾಡಿ ಕಲಿಸಿ ನಮಗೊಂದು ಸಹಕಾರ ನೀಡಿರ್ತಾರೆ. ಮತ್ತು ಅವರು ಈಗ 24ನೇ ತಾರೀಕು ಸೋಮವಾರದಂದು ಅವರು ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ, ಬೇರೆ ಕಚೇರಿ ಉದ್ಘಾಟನೆ ಮಾಡಿದ್ದಾರೆ. ಅವರು 2ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ. ಮುಂದಿನ ದಿವಸಗಳನ್ನು ಹೆಚ್ಚಿನ ಒಂದು ಹಂತದಲ್ಲಿ ಅವರು ಬೆಳೀಬೇಕಂತೇಳಿ ನಾನು ಅವರಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಜೈ ಭೀಮ್ ಬಂಧುಗಳೇ, ನನ್ನ ಹೆಸರು ಶ್ರೀನಾಥ್ ನಾಸ್ತಿಕ್ ಅಂತ, ಪ್ರಬುದ್ಧ ಪ್ರಜಾವೇದಿಕೆ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು. ಇವತ್ತೇನು ಡಿಜಿಟಲ್ ನ್ಯೂಸ್ ಕನ್ನಡ ಚಾನಲ್ ಸುಮಾರು 1 ವರ್ಷಗಳಿಂದ ಬಡವರ ಪರ, ನಿರ್ಗತಿಕರ ಪರ ಸತ್ಯ ಸಂಗತಿಗಳನ್ನು ಜನರಿಗೆ ತೋರಿಸುವಂಥ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವದ 4ನೇ ಅಂಗವಾದಂಥ ಈ ಒಂದು ಮೀಡಿಯಾವನ್ನು ತುಂಬ ಅತ್ಯುತ್ತಮವಾಗಿ ಜನರ ಒಂದು ಮನ ಮುಟ್ಟುವಂತೆ ಸುದ್ದಿಗಳನ್ನು ಮಾಡಿ ಇವತ್ತು ನಮ್ಮ KGF ತಾಲೂಕಿನಲ್ಲಿ ವಿಶೇಷವಾದಂಥ ತನ್ನದೇ ಆದಂಥ ಒಂದು ಸ್ಥಾನಮಾನವನ್ನು ಗಳಿಸ್ಕೊಂಡಿರುವಂಥ ಡಿಜಿಟಲ್ ನ್ಯೂಸ್ ಕನ್ನಡ ಚಾನಲ್ 1 ವರ್ಷ ತುಂಬ್ತಾ ಇರೋಂಥ ಹಿನ್ನೆಲೆಯಲ್ಲಿ ಆ ಚಾನಲ್ಗೆ ಒಳ್ಳೆಯದಾಗಲಿ ಅಂತ, ಜನರ ಒಂದು ಮನಮುಟ್ಟುವಂಥ ಕೆಲಸ ಮಾಡಲಿ ಅಂತ, ಸತ್ಯ ಮತ್ತು ನೇರ ದಿಟ್ಟ ನಿರಂತರವಾದಂಥ ಸುದ್ದಿಗಳನ್ನು ನೀಡಿ ಇನ್ನೂ ಯಶಸ್ವಿನ ಹೆಜ್ಜೆ ಹಾಕಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ವತಿಯಿಂದ ಅವರಿಗೆ ಶುಭ ಆರೈಕೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಜೈ ಭೀಮ್ ಬಂಧುಗಳೇ, ಪ್ರಜಾಪ್ರಭುತ್ವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ KGF ಕಾರ್ಯದರ್ಶಿ ಸುರೇಶ್ ಬಾಬು ಅಂತ, ನಮ್ಮ ಡಿಜಿಟಲ್ ವಾಹಿನಿಗೆ ವಿಶ್ವನಾಥ್ ಅವರ ಚಾನಲ್ಗೆ ಶುಭವಾಗಲಿ ಅಂತ ಜೈ ಭೀಮ್ ಹೇಳ್ತಾ ಇದ್ದೀನಿ.